ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯುಜರ್ ಯೂತ್ ಯೂಟ್ಯೂಬ್ ಚಾನೆಲ್. ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂತಹ ಸಮಸ್ಯೆ ಎಲ್ಲರಲ್ಲೂ ಹೆಚ್ಚಿನ ರೀತಿಯಲ್ಲಿ ಕಂಡುಬರುವಂಥದ್ದು, ಅದು ಸ್ಟ್ರೆಸ್. ಯೋಗ ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡೋದ್ರಲ್ಲಿ, ನಿರ್ವಹಣೆ ಮಾಡೋದ್ರಲ್ಲಿ ಹೇಗೆ ಸಹಾಯ ಮಾಡ್ತದೆ ಅಂತ ತಿಳಿದುಕೊಳ್ಳೋಣ. ಯೋಗ ಹೇಗೆ ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡ್ತದೆ ಅಂತ ಹೇಳಿದ್ರೆ, ಯೋಗ ಅನ್ನುವಂಥದ್ದು ಕಂಪ್ಲೀಟ್ ಆಗಿ ವಿಶ್ರಾಂತಿ ಅಂದರೆ ಪೀಸನ್ನು ಉತ್ತೇಜಿಸುವಂತಹ ಒಂದು ಕ್ರಿಯೆ, ವಿಚ್ ಇಸ್ ದ ನ್ಯಾಚುರಲ್ ಅಪೋಸಿಟ್ ಆಫ್ ಸ್ಟ್ರೆಸ್. ಇನ್ನು ಈ ಸ್ಟ್ರೆಸ್ ಅನ್ನುವಂಥದ್ದು ಇವತ್ತಿನ ಫಾಸ್ಟ್ ರನ್ನಿಂಗ್ ಲೈಫ್ ಸ್ಟೈಲ್ ಏನಿದೆ, ಇದರಲ್ಲಿ ಮಕ್ಕಳಿಂದ ಹಿಡಿದು ಏಜ್ ಆದವರವರೆಗೂ ಸಹ ಕಂಡುಬರುತ್ತದೆ. ಹಾಗೆ ಈ ಯೋಗ ಅನ್ನುವಂಥದ್ದು ಏನಿದೆ, ಇದು ಹೇಗೆ ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡ್ತದೆ ಅಂತ ಹೇಳಿದ್ರೆ, ಅದು ಖಾಲಿ ನಮ್ಮ ದೇಹ ಮಾತ್ರ ಅಲ್ಲದೆ ಮನಸ್ಸು, ಉಸಿರಾಟಕ್ಕೆ ಹೇಗೆ ಪರಿಣಾಮಕಾರಿ ಅಂತ ಹೇಳಿದ್ರೆ, ಯೋಗ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿದೆ, ಓನ್ಲಿ ನಾಟ್ ಒನ್ ಪ್ರಾಕ್ಟೀಸ್. ಆಸನ ಮಾತ್ರ ಯೋಗ ಅಲ್ಲ, ದೆರ್ ಆರ್ ಅದರ್ ಟೆಕ್ನಿಕ್ಸ್. ನಮ್ಮಲ್ಲಿ ಸ್ಟ್ರೆಸ್ ಉಂಟಾದಾಗ ಅದು ನಮ್ಮ ದೇಹದಲ್ಲಿ ಪ್ರಮುಖವಾಗಿ ತೊಂದರೆಗೀಡುವಾಗುವಂತಹ ಮಸಲ್ಸ್ಗಳಿವೆ. ಅದನ್ನು ನಾವು ಟೆನ್ಸ್ ಮಸಲ್ಸ್ ಅಥವಾ ಉದ್ವಿಗ್ನ ಸ್ನಾಯುಗಳು ಅಂತ ಕರಿತೇವೆ. ಅದು ಕುತ್ತಿಗೆ, ಭುಜ, ಬೆನ್ನು, ಇನ್ನು ಬೇರೆ ಹೇಳಿದ್ರೆ ನಮ್ಮ ಮುಖ, ದವಡೆಗಳು, ಮಣಿಕಟ್ಟು ಅಂದರೆ ರಿಸ್ಟ್, ಬೆರಳುಗಳು, ಇವೆಲ್ಲವನ್ನ ಸಿಂಪಲ್ ಯೋಗ ಸ್ಟ್ರೆಚಸ್, ಆಸನ ಏನಿದೆ ಅಥವಾ ಸಿಂಪಲ್ ಯೋಗ ಸ್ಟ್ರೆಚಸ್ಗಳೇನಿದೆ, ಇದರಿಂದ ನಾವು ರಿಲೀಸ್ ಮತ್ತು ರಿಲ್ಯಾಕ್ಸ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗ್ತದೆ. ಹೀಗೆ ಈ ಜಾಗಕ್ಕೆ ಸ್ಟ್ರೆಸ್ಸಿಂದ ಬಿದ್ದಿರೋ ಒತ್ತಡವನ್ನು ಆಸನಾಭ್ಯಾಸದಿಂದ ನಾವು ಸರಿ ಮಾಡ್ಕೊಳ್ಳೋದು. ಬಟ್ ವಿ ಆಲ್ ನೋ ದ್ಯಾಟ್ ಯೋಗ ಇಸ್ ಮೋರ್ ದೆನ್ ಸ್ಟ್ರೆಚಸ್. ಅದು ಆಸನಕ್ಕಿಂತ ಇನ್ನೂ ಹೆಚ್ಚಿನ ಅಂಗಗಳನ್ನು ಅದರಲ್ಲಿ ಹೊಂದ್ಕೊಂಡಿದ್ದೇವೆ. ಹಾಗಾಗಿ ಯೋಗ, ದ್ಯಾಟ್ಸ್ ಹೌ ಇಟ್ ಡೀಲ್ಸ್ ವಿತ್ ಮೆಂಟಲ್ ಇಶ್ಯೂಸ್. ಇನ್ನು ಕೆಲವರಿಗೆ ಈ ಆಸನ ಮಾಡುವಂಥದ್ದು ತುಂಬ ಚಾಲೆಂಜಿಂಗ್, ಬಾಡಿ ಸ್ಟ್ರೆಚಸ್ ಮಾಡೋದು ತುಂಬ ಚಾಲೆಂಜಿಂಗ್ ಅಂತ ಅನಿಸ್ತದೆ. ಅಂಥವ್ರಿಗೆ ಯೋಗ ಹ್ಯಾಸ್ ಮೋರ್ ಆಪ್ಷನ್ಸ್. ಅದರಲ್ಲಿ ನಮಗೆ ಬ್ರೀದಿಂಗ್ ಟೆಕ್ನಿಕ್ಸ್ ಇದೆ, ಅಂದರೆ ಪ್ರಾಣಾಯಾಮ ಅಭ್ಯಾಸ ಆಗಿರ್ಬೋದು ಅಥವಾ ನ್ಯಾಚುರಲ್ ಇನ್ಹಲೇಷನ್ ಎಕ್ಸಲೇಷನ್ ಆಗಿರ್ಬೋದು. ಇದನ್ನು ನಾವು ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ನಮ್ಮ ಮನಸ್ಸಲ್ಲಿರುವ ಒತ್ತಡ ಕಡಿಮೆ ಆಗ್ತದೆ, ನಮ್ಮ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗ್ತದೆ, ಮೈಂಡ್ ರಿಲ್ಯಾಕ್ಸ್ ಆಗ್ತದೆ. ದಿಸ್ ಇಸ್ ಹೌ ಯೋಗ ಹೆಲ್ಪ್ಸ್ ವಿತ್ ದ ಬ್ರೀದಿಂಗ್ ಟೆಕ್ನಿಕ್ಸ್. ಇದ್ರ ಜೊತೆಗೆ ರಿಲ್ಯಾಕ್ಸೇಷನ್, ಮೆಡಿಟೇಷನ್ಗಳಂತಹ ಅಭ್ಯಾಸಗಳಿವೆ. ಇದು ನಮ್ಮ ಮನಸ್ಸಿಗೆ ಹೆಚ್ಚಿನ ಶಾಂತಿಯನ್ನು ಒದಗಿಸ್ತದೆ. ಆದರೆ ಇದನ್ನು ನೀವು ಹೊಸೊಬ್ರು ಆದಲ್ಲಿ ಯಾರ್ದಾದ್ರೂ ಸೂಪರ್ವಿಷನ್ ಅಂಡರಲ್ಲಿ ಅಥವಾ ಗೈಡೆಡ್ ಮೆಡಿಟೇಷನ್, ರಿಲ್ಯಾಕ್ಸೇಷನ್ ಮಾಡುವಂಥದ್ದು ಉತ್ತಮ. ಇದು ನಮಗೆ ಸ್ಟ್ರೆಸ್ ರಿಲ್ಯಾಕ್ಸ್ ಮಾಡಲಿಕ್ಕೆ ತುಂಬಾ ಸಹಾಯ ಆಗ್ತದೆ. ಹಾಗೆ ಈ ಯೋಗಾಭ್ಯಾಸವನ್ನು ನೀವು ಮಾಡ್ತಾ ಇರಬೇಕಾದ್ರೆ ನಿಮ್ಮ ಸ್ಟ್ರೆಸ್ ಕಡಿಮೆ ಆಗೋದು ಅಲ್ಲದೆ ನಿಮಗೆ ನಿಮ್ಮ ದೇಹವನ್ನು, ನಿಮ್ಮ ಮನಸ್ಸನ್ನು, ನಿಮ್ಮ ಭಾವನೆಗಳನ್ನು ಹೆಚ್ಚಿನ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡ್ತದೆ. ಹಾಗೆ ನಿಮ್ಮ ಜೀವನದಲ್ಲಿರುವ ಏರಿಳಿಕೆಗಳ ಸಮಯದಲ್ಲಿ ನಿಮ್ಮನ್ನು ಸಮತೋಲನದಲ್ಲಿ ಇರಿಸುವುದಷ್ಟೇ ಅಲ್ಲದೆ ಒಂದು ಶಾಂತಿಯುತ, ಕೇಂದ್ರೀಕೃತವಾಗಿರಿಸಲಿಕ್ಕೆ ಸಹ ಸಹಾಯ ಮಾಡ್ತದೆ. ನಿಮಗೆ ಯೋಗ ಮಾಡುವಾಗ ಇನಿಷಿಯಲ್ ಡೇಸಲ್ಲಿ ಎನರ್ಜೆಟಿಕ್, ಕಾಮ್ ಅಥವಾ ಪೀಸ್ ಹೀಗೇನು ಫೀಲ್ ಆಗದೇ ಇರ್ಬೋದು. ಆದರೆ ನೀವು ಡೈಲಿ ಅರ್ಧ ಗಂಟೆಯಷ್ಟು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ 1 ವೀಕಲ್ಲಿ ಆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಹಾಗೂ ಫ್ಯೂಚರಲ್ಲಿ ನಿಮಗೆ ಸ್ಟ್ರೆಸ್ ಅಥವಾ ಒತ್ತಡಗಳನ್ನು ನಿರ್ವಹಣೆ ಮಾಡೋದ್ರಲ್ಲಿ ಉತ್ತಮವಾಗಿ ಸಹಾಯ ಮಾಡ್ತದೆ ಅಂತ ಹೇಳ್ತೀನಿ. ಹಾಗಾಗಿ ಡೈಲಿ ಯೋಗ ಪ್ರಾಕ್ಟೀಸ್ ಮಾಡಿ. ಈ ತರಹದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ @ಯುಜರ್ ಯುಕ್ತನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.